Hello everyone, let's solve question number 10. Which of the following can form a food chain? Option A, grass, wheat, mango. Option B, grass, goat and human. Option C, goat, cow and elephant. Option D, grass, fish and goat. ಸೊ ಇಲ್ಲಿ ಆರ್ಗ್ಯಾನಿಸಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಆರ್ಗ್ಯಾನಿಸಮ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫುಡ್ ಚೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫುಡ್ ಚೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಏನಿರ್ಬೇಕು ಅಲ್ಲಿ? ಸೊ ದರ್ ಶುಡ್ ಬಿ ಅ ಪ್ರೊಡ್ಯೂಸರ್, ರೈಟ್? ಸೊ ಇಲ್ಲಿ ನೋಡಿ, ಗ್ರಾಸ್, ಫಿಶ್ ಅಂಡ್ ಗೋಟ್. ಸೊ ಇಲ್ಲಿ ಗ್ರಾಸ್ ಇದೆ, ಇಲ್ಲಿ ಗ್ರಾಸ್ ಇಲ್ಲ ಅಲ್ವಾ? ಸೊ ಹಿಯರ್ ಗ್ರಾಸ್ ಇಸ್ ದ, ಸೊ ದೀಸ್ ಆರ್ ದ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬಹುದು. ದೆನ್ ವೀಟ್ ಅಂಡ್ ಮ್ಯಾಂಗೋ. ಸೊ ವೀಟ್ ದಟ್ ಈಸ್ ಆಲ್ಸೋ ಪ್ಲಾಂಟ್ ಅಂಡ್ ಮ್ಯಾಂಗೋ ದಟ್ ಈಸ್ ಆಲ್ಸೋ ಪ್ಲಾಂಟ್. ಸೊ ಬೈ ಯೂಸಿಂಗ್ ದೀಸ್ ತ್ರೀ ವಿ ಕಾಂಟ್ ಕನ್ಸ್ಟ್ರಕ್ಟ್ ದ ಫುಡ್ ಚೈನ್ ಅಲ್ವಾ? ನೆಕ್ಸ್ಟ್ ನೋಡಿ, ಗೋಟ್, ಕೌ ಅಂಡ್ ಎಲಿಫೆಂಟ್. ಸೊ ಇಲ್ಲಿ ಮೂರು ಕೂಡ ಹರ್ಬಿವೋರ್ಸ್. ಸೊ ನಾವು ಇದನ್ನು ಕೂಡ ಏನ್ ಮಾಡಕ್ಕಾಗಲ್ಲ, ಫುಡ್ ಚೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ಕಾಗಲ್ಲ. ಗ್ರಾಸ್, ಗೋಟ್ ಅಂಡ್ ಹ್ಯೂಮನ್. ನೋಡಿ, ಗ್ರಾಸ್, so the goat that feeds on grass, then goat, so that is also eaten by the human beings. Last ನೋಡಿ, grass, fish and goat. ಸೊ ಇದು ಮೂರನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡಕ್ಕಾಗಲ್ಲ, ಫುಡ್ ಚೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ಕಾಗಲ್ಲ. ಬಿಕಾಸ್ ಫಿಶ್ ದಟ್ ಬಿಲಾಂಗ್ಸ್ ಟು ದ ಸಮ್ ಅದರ್ ಫುಡ್ ಚೈನ್, ಬೇರೆ ಯಾವುದೋ ಫುಡ್ ಚೈನ್ ಗೆ ಬಿಲಾಂಗ್ ಆಗತ್ತೆ. ಸೊ ಹಿಯರ್ ಗ್ರಾಸ್, ಗೋಟ್ ಅಂಡ್ ಹ್ಯೂಮನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Thank you.